ಹಾಯ್ ಡಿಯರ್ ಫಸ್ಟ್ ಪಿ ಸಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಮನಿ ಮ್ಯಾಡ್ನೆಸ್ ಅಂತಕ್ಕಂತಹ ನಿಮ್ಮ ಫಿಫ್ತ್ ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಡಿ.ಎಚ್. ಲಾರೆನ್ಸ್ ಅವರು ಈ ಒಂದು ಪೋಯಮನ್ನು ಬರೆದಿದ್ದಾರೆ. ನೋಡಿ, ಮನಿ ಅಂದರೆ ದುಡ್ಡು ಅಂತಕ್ಕಂಥದ್ದು ನಮಗೆಲ್ಲ ತಿಳಿದಿದೆ, ಮತ್ತು ಮ್ಯಾಡ್ನೆಸ್ ಅಂದರೆ ಹುಚ್ಚುತನ ಅಂತೇಳಿ. ಸೊ ಈ ಒಂದು ಜಗತ್ತಿನಲ್ಲಿ ಜನಗಳಿಗೆ ಒಂದು ದುಡ್ಡಿನ ಹುಚ್ಚುತನ ಆವರಿಸಿಕೊಂಡು ಬಿಟ್ಟಿದೆ ಅನ್ನೋದ್ರ ಬಗ್ಗೆ ನಮ್ಮ ಪೋಯೆಟ್ ಇಲ್ಲಿ ನಮ್ಮ ಗಮನವನ್ನು ಸೆಳೀತಾ ಇದ್ದಾರೆ. ಜನಗಳು ಯಾವ ರೀತಿ ದುಡ್ಡಿನ ಹಿಂದೆ ಬಿದ್ದಿದ್ದಾರೆ, ದುಡ್ಡು ಅಂತಕ್ಕಂಥದ್ದು ಯಾವ ರೀತಿ ಅವರಿಗೆ ಹುಚ್ಚನ್ನು ಹಿಡಿಸಿದೆ, ನಾವೆಲ್ಲ ನಮ್ಮ ನೈತಿಕತೆಯನ್ನು ಕಳೆದುಕೊಂಡು ಯಾವ ರೀತಿ ಆ ದುಡ್ಡಿನ ಬೆನ್ನ ಹಿಂದೆ ಬಿದ್ದಿದ್ದೇವೆ ಅಂತಕ್ಕಂಥದ್ದನ್ನು ಪೋಯೆಟ್ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ನೀವು ಚಿತ್ರದಲ್ಲಿ ಗಮನಿಸಬಹುದು, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾವ ರೀತಿ ದುಡ್ಡನ್ನು ಗಳಿಸಬೇಕು ಅಂತಕ್ಕಂತಹ ಒಂದು ಆಸೆಯನ್ನು ಹೊಂದಿರ್ತಾನೆ. ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ದುಡ್ಡಿನ ಹಿಂದೆ ಓಡ್ತಾನೆ ಇರ್ತಾರೆ. ಮತ್ತು ಯಾವುದೇ ಒಂದು ದೇಶದ ಜನ ಆಗಲಿ, ಯಾವುದೇ ಒಂದು ಜಾತಿಯ ಜನ ಆಗಲಿ, ಅಥವಾ ಯಾವುದೇ ಒಂದು ಲಿಂಗದ ಜನ ಆಗಲಿ ದುಡ್ಡಿನ ಹಿಂದೆ ಬಿದ್ದಿಲ್ಲ. ಅದರ ಬದಲಾಗಿ ಈ ಜಗತ್ತಿನಲ್ಲಿ ವಾಸಿಸ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹಣವನ್ನು ಗಳಿಸಬೇಕು, ಅವ್ರ ಹತ್ರ ಎಷ್ಟೇ ಅಮೌಂಟ್ ಇರಲಿ, ಇನ್ನೂ ಹೆಚ್ಚಿನ ಒಂದು ದುಡ್ಡನ್ನು ಗಳಿಸಬೇಕು ಅಂತಕ್ಕಂತಹ ಆಸೆಯನ್ನು ಹೊಂದಿ ಹಣದ ಹಿಂದೆ ಓಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಈ ಚಿತ್ರದ ಮೂಲಕ ಅರ್ಥ ಮಾಡ್ಕೋಬಹುದು ವಿದ್ಯಾರ್ಥಿಗಳೇ. ಸೊ ಇದೇ ಒಂದು ಥೀಮನ್ನು ಇಟ್ಕೊಂಡು ನಮ್ಮ ಪೋಯೆಟ್ ಈ ಒಂದು ಪೋಯಮನ್ನು ಬರೆದಿದ್ದಾರೆ. ಬನ್ನಿ ಈಗ ಈ ಒಂದು ಪೋಯಮನ್ನು ನಾವು ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಮನಿ ಈಸ್ ಅವರ್ ಮ್ಯಾಡ್ನೆಸ್, ಅವರ್ ವಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್ ಅಂತಕ್ಕಂತಹ ಫಸ್ಟ್ ಲೈನಲ್ಲೇ ಪೋಯೆಟ್ ಅವರು ಜನಗಳಿಗೆ ದುಡ್ಡಿನ ಬಗ್ಗೆ ಇರತಕ್ಕಂತಹ ಒಂದು ಅತ್ಯಾಸೆಯನ್ನು ಕುರಿತು ಹೇಳ್ತಾ ಇದ್ದಾರೆ. ಮನಿ ಈಸ್ ಅವರ್ ಮ್ಯಾಡ್ನೆಸ್, ದುಡ್ಡು ಅಂತಕ್ಕಂಥದ್ದು ನಮಗೆ ಹುಚ್ಚನ್ನು ಹಿಡಿಸಿಬಿಟ್ಟಿದೆ ಅಂತಕ್ಕಂಥದ್ದನ್ನು ಪೋಯೆಟ್ ಹೇಳ್ತಾ ಇದ್ದಾರೆ. ಕೇವಲ ಯಾವುದೇ ಒಬ್ಬ ವ್ಯಕ್ತಿಗೆ ಈ ಒಂದು ಹುಚ್ಚು ಹಿಡಿದಿಲ್ಲ. ಅವರ್ ವಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್. ಎಸ್, ವಾಸ್ಟ್ ಕಲೆಕ್ಟಿವ್ ಅಂದರೆ ಈ ಜಗತ್ತಲ್ಲಿ ವಾಸಿಸ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಒಂದು ಹುಚ್ಚಿಗೆ ಒಳಗಾಗಿ ಬಿಟ್ಟಿದ್ದಾನೆ ಅಂತಕ್ಕಂತಹ ಮೀನಿಂಗನ್ನು ಈ ಒಂದು ಫಸ್ಟ್ ಲೈನಲ್ಲಿ ನಾವು ಗಮನಿಸ್ತೇವೆ. And of course, if the multitude is mad, the individual carries his own grain of insanity around with him. ಎಸ್ ನೋಡಿ, ಪೋಯೆಟ್ ಎಷ್ಟೊಂದು ಸುಂದರವಾಗಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಫ್ ಕೋರ್ಸ್ ಇಫ್ ದ ಮಲ್ಟಿಟ್ಯೂಡ್ ಈಸ್ ಮ್ಯಾಡ್, ಮಲ್ಟಿಟ್ಯೂಡ್ ಅಂದರೆ ಈ ಒಂದು ಜಗತ್ತಿನಲ್ಲಿರ್ತಕ್ಕಂತಹ ಅನೇಕ ವ್ಯಕ್ತಿಗಳು, ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಬಹಳಷ್ಟು ಜನಗಳು ಹುಚ್ಚನ್ನು ಹಿಡಿಸ್ಕೊಂಡಿದ್ದಾರೆ. ಬಹಳಷ್ಟು ಏನು, ಎಲ್ಲರೂ ಕೂಡ ಈ ಒಂದು ಹಣದ ಹಿಂದೆ ನಾವು ಓಡ್ತಾ ಇದ್ದೇವೆ. ಸೊ ಈ ಒಂದು ಹಣದ ಹುಚ್ಚು ಇಡೀ ಮಾನವ ಕುಲವನ್ನು ಆವರಿಸಿರ್ತಕ್ಕಂಥದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಈ ಒಂದು ಹುಚ್ಚು ಮನುಷ್ಯನನ್ನು ಆವರಿಸಿದೆ, ಇದರಲ್ಲಿ ಎಲ್ಲರದೂ ಪಾಲಿದೆ. ಇಂಡಿವಿಜುವಲ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಕ್ಯಾರೀಸ್ ಹಿಸ್ ಓನ್ ಗ್ರೇನ್ ಆಫ್ ಸ್ಯಾನಿಟಿ, ಪ್ರತಿಯೊಬ್ಬ ವ್ಯಕ್ತಿಯ ಕಾಣಿಕೆ ಈ ಒಂದು ಹಣದ ಹುಚ್ಚಿನಲ್ಲಿ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅರೌಂಡ್ ವಿತ್ ಹಿಮ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸುತ್ತ ಒಂದು ಹುಚ್ಚನ್ನು ಹೊಂದಿದ್ದಾನೆ ಅಂತ ಪೋಯೆಟ್ ಹೇಳ್ತಾ ಇರ್ತಕ್ಕಂಥದ್ದು. ಐ ಡೌಟ್ ಇಫ್ ಎನಿ ಮ್ಯಾನ್ ಲಿವಿಂಗ್ ಹ್ಯಾಂಡ್ಸ್ ಔಟ್ ಎ ಪೌಂಡ್ ನೋಟ್ ವಿತೌಟ್ ಎ ಪ್ಯಾನ್. ಎಸ್ ನೋಡಿ, ಎ ಪೌಂಡ್ ನೋಟ್ ಅಂದರೆ 1 ಪೌಂಡ್, ಅಥವಾ ನಾವೇನು ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 1 ರೂಪಾಯಿ ಅಂತ ಕರಿತೀವೋ ಹಾಗೆ ಯುರೋಪಿನ ಕೆಲ ರಾಷ್ಟ್ರಗಳಲ್ಲಿ ಪೌಂಡನ್ನು ಒಂದು ಕರೆನ್ಸಿಯಾಗಿ ಯೂಸ್ ಮಾಡ್ತಾರೆ. ಸೊ ಐ ಡೌಟ್, ನಮ್ಮ ಸಂದೇಹವನ್ನು ವ್ಯಕ್ತಪಡಿಸ್ತಿದ್ದಾರೆ ನಮ್ಮ ಪೋಯೆಟ್ ಅವರು. ಇಫ್ ಎನಿ ಮ್ಯಾನ್ ಲಿವಿಂಗ್ ಹ್ಯಾಂಡ್ಸ್ ಅಂದರೆ ಒಂದೇ ಒಂದು ಪೌಂಡನ್ನು ಬೇರೆಯವರಿಗೆ ಕೊಡಬೇಕು ಅಂದರೆ, ಒಂದೇ 1 ರೂಪಾಯಿಯನ್ನು ಕೂಡ ಬೇರೆಯವರ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ ಮನುಷ್ಯ ನೋವಿಗೆ ಒಳಗಾಗ್ತಾನೆ. ವಿತೌಟ್ ಎ ಪ್ಯಾಂಗ್ ಅಂದರೆ ಒಂದು ನೋವಿಲ್ದೇನೆ ಯಾವ ವ್ಯಕ್ತಿಯು ಕೂಡ ತನ್ನ ಬಳಿ ಇರ್ತಕ್ಕಂತಹ ದುಡ್ಡನ್ನು ಬೇರೆಯವರಿಗೆ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ವಿದ್ಯಾರ್ಥಿಗಳೇ, ನೋಡಿ, ನಾವು ಮಾರ್ಕೆಟ್ಗೆ ಏನಾದರೂ ತರಲಿಕ್ಕೆ ಅಂತ ಹೋಗಿರ್ತೀವಿ ಅಂತ ಅಂದ್ಕೊಳ್ಳಿ. ನಾವೇನು ವಸ್ತುವನ್ನು ಕೊಂಡ್ಕೋಬೇಕು ಅಂಥೇಳಿ ಹೋಗಿರ್ತೀವೋ ಆ ಒಂದು ವ್ಯಾಪಾರಸ್ಥ ಏನಿರ್ತಾನೋ, ಅಂದರೆ ಆ ಒಂದು ವಸ್ತುವನ್ನು ಮಾರ್ತಕ್ಕಂತಹ ವ್ಯಕ್ತಿಯ ಬಳಿ ನಾವು 1 ರೂಪಾಯಿ ಸೇವ್ ಮಾಡಬೇಕು ಅಂಥೇಳಿ ಬಾರ್ಗೇನಿಂಗನ್ನು ಮಾಡ್ತಾ ಇರ್ತೇವೆ. ಮತ್ತು ನಾವು ಕೊಡ್ತಕ್ಕಂತಹ ದುಡ್ಡು ಎಲ್ಲಿ ಈ ವಸ್ತುವಿಗೆ ಹೆಚ್ಚಾಯಿತೋ ಅಂತಕ್ಕಂತಹ ಒಂದು ನೋವು ನಮ್ಮ ಮನಸ್ಸಲ್ಲಿ ಇರುತ್ತೆ. ಅದರ ಜೊತೆಗೆ ನಮ್ಮ ಬಳಿ ಇರತಕ್ಕಂತಹ ಒಂದು ದುಡ್ಡನ್ನು ನಾವು ಬೇರೆ ಯಾರಿಗಾದರೂ ಕೊಟ್ಟರೆ ಆ ದುಡ್ಡು ನಮಗೆ ವಾಪಸ್ ಬರುತ್ತೋ ಇಲ್ವೋ ಅಂತಕ್ಕಂತಹ ಭಯ ಕೂಡ ಇರುತ್ತೆ. ಸೊ ಈ ರೀತಿಯ ಒಂದು ಭಯವನ್ನು ಈ ಹಣ ಅಂತಕ್ಕಂಥದ್ದು ನಮ್ಮಲ್ಲಿ ಸೃಷ್ಟಿ ಮಾಡಿದೆ. ಆ್ಯಂಡ್ ರಿಯಲ್ ಟ್ರೆಮರ್ ಇಫ್ ಈ ಹ್ಯಾಂಡ್ಸ್ ಔಟ್ ಎ 10 ಪೌಂಡ್ ನೋಟ್. ನೋಡಿ, ಕೇವಲ ಒಂದೇ 1 ಪೌಂಡ್ ರೂಪಾಯಿ ನೋಟನ್ನು ಕೊಡಬೇಕು ಅಂದರೆ ನಾವು ನೋವಿಗೆ ಒಳಗಾಗ್ತೇವೆ. ಅದರ ಬದಲಾಗಿ 10 ಪೌಂಡ್ ನೋಟ್, 10 ಪೌಂಡ್ ಬೇರೆಯವರಿಗೆ ಕೊಡಬೇಕು ಅಂದರೆ ಇನ್ನೂ ಹೆಚ್ಚಿನ ಮಟ್ಟದ ಒಂದು ಆತಂಕ, ನೋವು ನಮ್ಮಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ರಿಯಲ್ ಟ್ರೆಮರ್, ನಿಜವಾಗಿರ್ತಕ್ಕಂತಹ ನಡುಕ ಹುಡ್ತಕ್ಕಂಥದ್ದೇ ಹೆಚ್ಚಿನ ಹಣವನ್ನು ನಾವು ಬೇರೆಯವರಿಗೆ ಕೊಡಬೇಕಾದಂತಹ ಸಂದರ್ಭದಲ್ಲಿ ಅಂತೇಳಿ.
ವಿ ಕ್ವೇಲ್ ಮನಿ ಮೇಕ್ಸ್ ಅಸ್ ಕ್ವೇಲ್. ಎಸ್, ನಾವೆಲ್ಲ ಭಯದಿಂದ ನಡುಗ್ತಾ ಇದ್ದೇವೆ. ಟೆರಿಫೈ ಅಂದರೆ ನಾವೆಲ್ಲ ಹೆದರ್ತಾ ಇದ್ದೇವೆ. ಈ ಹಣ ಅಂತಕ್ಕಂಥದ್ದು ನಮ್ಮಲ್ಲಿ ಭಯವನ್ನು ಹುಟ್ಟಿಸಿದೆ ಅನ್ನೋ ಒಂದು ಅರ್ಥವನ್ನು ಈ ಲೈನ್ ನಮಗೆ ಕೊಡ್ತಾ ಇದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಲೈನ್ ನೋಡಿ, ಇಟ್ ಹ್ಯಾಸ್ ಗಾಟ್ ಅಸ್ ಡೌನ್. ಗಾಟ್ ಅಸ್ ಡೌನ್ ನಮ್ಮನ್ನು ಬಾಗುವಂತೆ ಮಾಡಿದೆ. ನೋಡಿ, ನಾವೆಲ್ಲರೂ ಕೂಡ ದೇವರ ಹತ್ರ ಬೇಡಿಕೊಳ್ತೇವೆ ಕೆಳಗಡೆ ಮಲಗಿಬಿಟ್ಟು, ಅಥವಾ ನಾವೇನು ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವರ ಹತ್ರ ಬೆನ್ನವಿಸ್ಕೊಳ್ತೇವಲ್ವಾ. ಈಗ ನಾವು ದುಡ್ಡಿನ ಮುಂದೆಯೂ ಕೂಡ ಅದೇ ರೀತಿ ಬಾಗಿದ್ದೇವೆ. ನಮ್ಮನ್ನು ಬಾಗುವಂತೆ ಈ ಒಂದು ದುಡ್ಡು ಮಾಡಿದೆ ಅಂತೇಳಿ ಪೋಯಿಟ್ ಇಲ್ಲಿ ಹೇಳ್ತಾ ಇದ್ದಾರೆ. ವಿ ಗ್ರಾವೆಲ್ ಬಿಫೋರ್ ಇಟ್ ಇನ್ ಸ್ಟ್ರೇಂಜ್ ಟೆರರ್. ಟೆರರ್ ಅಂದರೆ ಭಯಪಡಿಸ್ತಕ್ಕಂಥದ್ದು ಅಂತ. ನಾವೆಲ್ಲರೂ ಕೂಡ ಅದರ ಮುಂದೆ ಬಾಗಿದ್ದೇವೆ ಯಾವುದೋ ಒಂದು ಭಯದಿಂದ. ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಭಯ, ಅಂತಹ ಭಯದಿಂದ ನಾವು ಆ ದುಡ್ಡಿನ ಮುಂದೆ ಬಾಗಿ ನಿಂತಿದ್ದೇವೆ ಅಂಥೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಅಂದರೆ ನಾವೆಲ್ಲ ದುಡ್ಡಿಗೆ ಶರಣಾಗಿ ಬಿಟ್ಟಿದ್ದೇವೆ. ನಮ್ಮನ್ನು ನಾವು ದುಡ್ಡಿನ ಮುಂದೆ ತಲೆಬಾಗಿಸಿಕೊಂಡು ನಿಲ್ಲುವ ರೀತಿ ಆಗಿ ಹೋಗಿದೆ ಅಂತ ಪೋಯೆಟ್ ಹೇಳ್ತಕ್ಕಂಥದ್ದು. ಆ್ಯಂಡ್ ನೋ ವಂಡರ್ ಫಾರ್ ಮನಿ ಹ್ಯಾಸ್ ಎ ಫಿಯರ್ಫುಲ್ ಕ್ರೂಯಲ್ ಪವರ್ ಅಮಾಂಗ್ ಮೆನ್. ಎಸ್, ನೋಡಿ, ನನಗೇನು ಆಶ್ಚರ್ಯ ಇಲ್ಲ. ಯಾಕೆಂದರೆ ಫಾರ್ ಮನಿ ಹ್ಯಾಸ್ ಎ ಫಿಯರ್ಫುಲ್ ಕ್ರೂಯಲ್ ಪವರ್ ಅಮಾಂಗ್ ಮೆನ್. ಈ ಮನಿ ಅಥವಾ ದುಡ್ಡು ಅಂತಕ್ಕಂಥದ್ದು ಒಂದು ಭಯಪಡಿಸ್ತಕ್ಕಂತಹ ಕ್ರೂರವಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನು ಜನಗಳಲ್ಲಿ ಹುಟ್ಟು ಹಾಕಿದೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಒಂದು ದುಡ್ಡಿಗೋಸ್ಕರ ಭಯವನ್ನು ಪಡ್ತಾ ಇದ್ದಾನೆ. ಅನೇಕ ಮಾಡಬಾರದ ಕೆಲಸಗಳಲ್ಲಿ ಅವನು ತೊಡಗಿಕೊಂಡಿದ್ದಾನೆ. ಮನುಷ್ಯನ ಭಾವನೆಗಳ ಜೊತೆ ಈ ದುಡ್ಡು ಆಡ್ತಾ ಇದೆ ಅನ್ನೋದನ್ನು ಇಲ್ಲಿ ಈ ಪೋಯೆಟ್ ನಮ್ಮ ಒಂದು ಲೈನಲ್ಲಿ ಹೇಳ್ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಬಟ್ ಇಟ್ ಈಸ್ ನಾಟ್ ಮನಿ ವಿ ಆರ್ ಸೋ ಟೆರಿಫೈಡ್ ಆಫ್. ಎಸ್, ಮತ್ತೊಂದು ಸಂದೇಶವನ್ನು ಇಲ್ಲಿ ನಮ್ಮ ಪೋಯೆಟ್ ಕೊಡ್ತಾ ಇದ್ದಾರೆ. ನಾವು ಭಯ ಪಡಬೇಕಾಗಿರೋದು ದುಡ್ಡಿಗೋಸ್ಕರ ಅಲ್ಲ. ಸೋ ಟೆರಿಫೈಡ್ ಅಂದರೆ ಭಯ ಅಂತೇಳಿ. ನಾವು ಭಯ ಪಡಬೇಕಾಗಿರೋದು ದುಡ್ಡಿಗಾಗಿ ಅಲ್ಲ, ಅಥವಾ ದುಡ್ಡನ್ನು ನೋಡಿ ಅಲ್ಲ. ಬಟ್ ಯಾವುದಕ್ಕೆ ಭಯ ಪಡಬೇಕು ಅಂತ ನೆಕ್ಸ್ಟ್ ಲೈನಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಇಟ್ ಈಸ್ ದ ಕಲೆಕ್ಟಿವ್ ಮನಿ ಬ್ಯಾಡ್ನೆಸ್ ಆಫ್ ಮ್ಯಾನ್ ಕೈಂಡ್. ಮನುಷ್ಯರು ಏನು ಹಣದ ವ್ಯಾಮೋಹಕ್ಕೆ ಒಳಗಾಗಿದ್ದಾರೋ ಅಂತಹ ಮನುಷ್ಯರನ್ನ ನೋಡಿ ನಾವು ಭಯಪಡಬೇಕು, ದುಡ್ಡನ್ನು ನೋಡಿ ಭಯಪಡೋದಲ್ಲ ಅಂತ ಪೋಯೆಟ್ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಒಂದು ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂಥೇಳಿ ಜನಗಳು ಮಾಡಬಾರದ ಕೆಲಸಗಳಲ್ಲಿ ತೊಡಗಿರ್ತಾರೆ. ಬೇರೆಯವರಿಗೆ ಅನ್ಯಾಯ ಇರ್ಬೋದು, ಮೋಸ ಇರ್ಬೋದು, ವಂಚನೆ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇಂತಹ ಕೆಲಸಗಳಲ್ಲಿ ಮನುಷ್ಯ ತೊಡಗಿದ್ದಾನೆ. ಅಂತಹ ವ್ಯಕ್ತಿಗಳಿಂದ ನಾವು ಭಯಪಡಬೇಕಾಗಿದೆ, ದುಡ್ಡನ್ನು ನೋಡಿ ಅಲ್ಲ ಅಂತಕ್ಕಂಥದ್ದನ್ನು ಪೋಯೆಟ್ ಹೇಳ್ತಾ ಇದ್ದಾರೆ. ಫಾರ್ ಮ್ಯಾನ್ ಕೈಂಡ್ ಸೇಸ್ ವಿತ್ ಒನ್ ವಾಯ್ಸ್ ಹೌ ಮಚ್ ಈಸ್ ಹಿ ವರ್ತ್. ಎಸ್, ನಾವು ಕಾಮನ್ ಆಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವನನ್ನು ಕುರಿತು ಮೊಟ್ಟ ಮೊದಲನೆಯ ಪ್ರಶ್ನೆ ನಮ್ಮಲ್ಲಿ ಹುಡ್ತಕ್ಕಂಥದ್ದು ಅವನು ಬಡವನ ಅಥವಾ ಶ್ರೀಮಂತನ, ಅಥವಾ ಅವನ ಬಳಿ ಹೌ ಮಚ್ ಈಸ್ ಹಿ ವರ್ತ್, ಅವನು ಎಷ್ಟಕ್ಕೆ ಬೆಲೆ ಬಾಳ್ತಾನೆ ಅಂತಕ್ಕಂಥದ್ದು. ಅಂದರೆ ಅವನಲ್ಲಿರ್ತಕ್ಕಂತಹ ದುಡ್ಡನ್ನು ನೋಡಿ ಆ ವ್ಯಕ್ತಿಯನ್ನು ನಾವು ಅಳಿತೇವೆ. ಅವನಿಗೆ ಕೊಡಬೇಕಾದಂತಹ ಒಂದು ರೆಸ್ಪೆಕ್ಟ್ ಏನಿದೆಯೋ, ಅವನ ಹತ್ರ ದುಡ್ಡಿದ್ರೆ ಆ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡ್ತೇವೆ. ಅವನು ಬಡವ ಆಗಿದ್ದರೆ ಅವನಿಗೆ ಕೊಡಬೇಕಾಗಿರ್ತಕ್ಕಂತಹ ಒಂದು ರೆಸ್ಪೆಕ್ಟನ್ನು ಅಥವಾ ಗೌರವವನ್ನು ನಾವು ನೀಡೋದಿಲ್ಲ ಅನ್ನೋದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಹ್ಯಾಸ್ ಹಿ ನೋ ಮನಿ ದೆನ್ ಲೆಟ್ ಹಿಮ್ ಈಟ್ ಡರ್ಟ್ ಆ್ಯಂಡ್ ಗೋ ಕೋಲ್ಡ್. ಒಂದು ವೇಳೆ ಆ ವ್ಯಕ್ತಿ ಹತ್ರ ನೋ ಮನಿ, ದುಡ್ಡೇ ಇಲ್ಲ ಅಂದರೆ ಆ ವ್ಯಕ್ತಿಗೆ ನಾವು ಗೌರವವನ್ನು ಕೊಡೋದಿಲ್ಲ. ದೆನ್ ಲೆಟ್ ಹಿಮ್ ಈಟ್ ಡರ್ಟ್. ಎಸ್, ಮಣ್ಣು ತಿನ್ನಲಿ ಅವನು, ಆ್ಯಂಡ್ ಗೋ ಕೋಲ್ಡ್, ಹಾಳಾಗಿ ಹೋಗಲಿ ಬಿಡು, ನನಗೆ ಯಾಕೆ. ಅಂದರೆ ದುಡ್ಡು ಇಲ್ಲದೇ ಇರತಕ್ಕಂತಹ ವ್ಯಕ್ತಿಯನ್ನು ಕುರಿತು ನಾವು ಯಾವುದೇ ಕಾಳಜಿಯನ್ನು ಮಾಡೋದಿಲ್ಲ, ಕೇರ್ ಮಾಡೋದಿಲ್ಲ ಅಂಥೇಳಿ ನಮ್ಮ ಸಂಬಂಧಗಳಲ್ಲೇ ನಾವು ನೋಡಿರ್ತೇವೆ. ನಮ್ಮ ಸಂಬಂಧಿಕರ ಹತ್ತಿರ ದುಡ್ಡಿದ್ದರೆ ನಾವು ಅವರಿಗೆ ಕ್ಲೋಸ್ ಆಗಿರ್ತೇವೆ. ನೀವು ಗಮನಿಸಿರ್ಬೋದು, ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಡವ ಇದ್ದಾನೆ ಅಂದರೆ ಅವನ ಸಂಬಂಧಿಕರೇ ಅವನಿಂದ ದೂರ ಆಗ್ತಾರೆ. ಒಂದು ವೇಳೆ ಅದೇ ವ್ಯಕ್ತಿ ಮುಂದೆ ಹೆಚ್ಚಿನ ದುಡ್ಡನ್ನು ಗಳಿಸಿದರೆ ಅವನ ಬಂಧುಗಳೆಲ್ಲರೂ ಕೂಡ ಅವನಿಗೆ ಆಪ್ತರಂತೆ ವರ್ತನೆ ಮಾಡ್ತಾರೆ. ಅದನ್ನೇ ನಮ್ಮ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ನಮ್ಮ ಬಳಿ ದುಡ್ಡಿಲ್ಲ ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಜನಗಳು ನಮ್ಮನ್ನು ಕೀಳಾಗಿ ಕಾಣ್ತಾರೆ. ಲೆಟ್ ಹಿಮ್ ಈಟ್ ಡರ್ಟ್, ಧೂಳು ತಿನ್ನಲಿ ಅಥವಾ ಮಣ್ಣನ್ನು ತಿಂದು ಬದುಕಲಿ ಬಿಡು ಅವನು ಅಂಥೇಳಿ ಅವರೇ ಅಂತ ಇರ್ತಾರೆ. ನಮಗೆ ಯಾವುದೇ ಗೌರವವನ್ನು ಕೊಡೋದಿಲ್ಲ. ಆ್ಯಂಡ್ ಇಫ್ ಐ ಹ್ಯಾವ್ ನೋ ಮನಿ ದೇ ವಿಲ್ ಗಿವ್ ಮೀ ಅ ಲಿಟಲ್ ಬ್ರೆಡ್ ಸೊ ಐ ಡು ನಾಟ್ ಡೈ. ಎಸ್, ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಊಟವನ್ನು ಮಾಡಲಿಕ್ಕೂ ಕೂಡ ದುಡ್ಡಿಲ್ಲ ಅಂದರೆ ಆ ಜನಗಳು ಸುಮ್ಮನೆ ಇರೋದಿಲ್ಲ. ಸ್ವಲ್ಪ ಬ್ರೆಡ್ಡನ್ನು ಮೇ ಬಿ ಕೊಡಬಹುದು, ಅಂದರೆ ಊಟಕ್ಕೆ ನನಗೆ ಅವರು ಆಹಾರವನ್ನು ಕೊಡಬಹುದು. ಆದರೆ ಸೊ ಐ ಡು ನಾಟ್ ನೈ, ನಾನು ಸಾಯಬಾರ್ದು ಅಂಥೇಳಿ ಅವರು ಆ ಒಂದು ಬ್ರೆಡ್ಡನ್ನು ಕೊಡ್ತಾ ಇದ್ದಾರೆ. ಬಟ್ ದೇ ವಿಲ್ ಮೇಕ್ ಮೀ ಈಟ್ ಡರ್ಟ್ ವಿತ್ ಇಟ್. ಆ ಒಂದು ಊಟದ ಜೊತೆ ಮಣ್ಣು ತಿನ್ನೋ ಹಾಗೆ ಅವರು ಮಾಡ್ತಾರೆ, ಯಾವುದೇ ಗೌರವವನ್ನು ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ಪೋಯೆಟ್ ಇಲ್ಲಿ ಹೇಳ್ತಾರೆ.
ಐ ಶಾಲ್ ಹ್ಯಾವ್ ಟು ಈಟ್ ಡರ್ಟ್. ನೋಡಿ 2 ಸಾರಿ ಈ ಲೈನನ್ನು ನಾವು ನೋಡ್ತಾ ಇದ್ದೇವೆ. ಐ ಶಾಲ್ ಹ್ಯಾವ್ ಟು ಈಟ್ ಡರ್ಟ್. ನನ್ನ ಹತ್ರ ದುಡ್ಡಿಲ್ಲ ಅಂದರೆ ನಾನು ಮಣ್ಣು ತಿನ್ನಬೇಕಾಗುತ್ತೆ, ನನ್ನ ಗೌರವವನ್ನು ನಾನು ಕಳ್ಕೊಂಡು ಬಿಡ್ತೀನಿ ಅಂತಕ್ಕಂಥದ್ದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಇಫ್ ಐ ಹ್ಯಾವ್ ನೋ ಮನಿ ಇಟ್ ಈಸ್ ದ್ಯಾಟ್ ಐ ಆಮ್ ಫ್ರೈಟನ್ಡ್ ಆಫ್. ಅದೇ ನನಗೆ ಭಯ ಆಗ್ತಾ ಇರೋದು ಅಂತ ಪೋಯೆಟ್ ಹೇಳ್ತಾ ಇದ್ದಾರೆ. ದುಡ್ಡಿಲ್ಲ ಅಂದರೆ ಜನಗಳು ನನ್ನನ್ನು ಮಣ್ಣು ತಿನ್ನಲಿಕ್ಕೆ ಬಿಟ್ಬಿಡ್ತಾರೆ, ನನ್ನ ಗೌರವವೆಲ್ಲವನ್ನು ಕಿತ್ಕೊಂಡು ಬಿಡ್ತಾರೆ, ಅದೇ ನನಗಿರ್ತಕ್ಕಂತಹ ಭಯ ಅಂತೇಳಿ ಪೋಯೆಟ್ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ದ್ಯಾಟ್ ಫಿಯರ್ ಕ್ಯಾನ್ ಬಿಕಮ್ ಎ ಡೆಲಿರಿಯಮ್. ಡೆಲಿರಿಯಮ್ ಅಂದರೆ ಒಂದು ಅತಿಯಾಗಿರ್ತಕ್ಕಂತಹ ಒಂದು ಉನ್ಮಾದ ಅಥವಾ ಅತಿಯಾಗಿರ್ತಕ್ಕಂತಹ ಹುಚ್ಚುತನ ಅಂತ. ಅಂದರೆ ದುಡ್ಡೇ ಇಲ್ಲ ಅಂದರೆ ಜನಗಳು ನನ್ನ ಕೀಳಾಗಿ ಕಾಣ್ತಾರೆ, ನಾನು ಬದುಕೋದು ಹೇಗೆ, ಇಂತಹ ಚಿಂತೆಗಳಲ್ಲೇ ನಾವು ಚಿಂತೆ ಮಾಡಬೇಕಾಗುತ್ತೆ ಅಂತ ಪೋಯೆಟ್ ಹೇಳ್ತಾ ಇರ್ತಕ್ಕಂಥದ್ದು. ಇಟ್ ಈಸ್ ಫಿಯರ್ ಆಫ್ ಮನಿ ಮ್ಯಾಡ್ ಫೆಲೋ ಮೆನ್. ಇಟ್ ಈಸ್ ಫಿಯರ್ ಆಫ್ ಮೈ ಮನಿ ಮ್ಯಾಡ್ ಫೆಲೋ ಮೆನ್. ನನಗಿರ್ತಕ್ಕಂಥದ್ದು ಈ ನನ್ನ ಸುತ್ತಮುತ್ತ ಏನು ಜನಗಳಿದ್ದಾರೋ ಅವರು ಹಣದ ಬಗ್ಗೆ ಅತಿಯಾಗಿರ್ತಕ್ಕಂತಹ ವ್ಯಾಮೋಹವನ್ನು ಏನು ಹೊಂದಿದ್ದಾರೋ ಅದೇ ನನಗೆ ಭಯವನ್ನು ಹುಟ್ಟಿಸ್ತಾ ಇದೆ. ಇಂತಹ ಜನಗಳನ್ನು ನೋಡಿ ನಾನು ಭಯ ಪಡ್ತಾ ಇದ್ದೇನೆ ಅಂತ ಪೋಯೆಟ್ ಹೇಳ್ತಾ ಇದ್ದಾರೆ. ವಿ ಮಸ್ಟ್ ಹ್ಯಾವ್ ಸಮ್ ಮನಿ ಟು ಸೇವ್ ಅಸ್ ಫ್ರಾಮ್ ಈಟಿಂಗ್ ಡರ್ಟ್. ಪ್ರತಿಯೊಬ್ಬ ವ್ಯಕ್ತಿಯ ಹತ್ರ ಕೂಡ ಸ್ವಲ್ಪನಾದರೂ ದುಡ್ಡು ಇರಲೇಬೇಕು. ಅಂದರೆ ನಮ್ಮ ಜೀವನವನ್ನು ನಡೆಸಲಿಕ್ಕೆ ದುಡ್ಡು ಬೇಕೇ ಬೇಕು. ದುಡ್ಡಿಲ್ಲ ಅಂದರೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ದುಡ್ಡು ಅಂತಕ್ಕಂಥದ್ದು ಬೇಕೇ ಬೇಕು. ಟು ಸೇವ್ ಅಸ್ ಫ್ರಾಮ್ ಈಟಿಂಗ್ ಡರ್ಟ್. ಈ ಮಣ್ಣನ್ನು ತಿನ್ನೋದನ್ನು ತಪ್ಪಿಸ್ಕೋಬೇಕಪ್ಪ ನಾವು ಅಂದರೆ ನಾವು ಸ್ವಲ್ಪ ದುಡ್ಡನ್ನು ಹೊಂದಿರಬೇಕು. ಅಂದರೆ ನಮ್ಮ ಸುತ್ತಮುತ್ತ ವಾಸಿಸ್ತಕ್ಕಂತಹ ಜನಗಳು ನಮಗೆ ಸ್ವಲ್ಪನಾದರೂ ಗೌರವವನ್ನು ಕೊಡಬೇಕು ಅಂದರೆ ನಮ್ಮ ಹತ್ರ ನಮಗೆ ಅತ್ಯವಶ್ಯಕತೆಗಳನ್ನು ಪೂರೈಸ್ತಕ್ಕಂತಹ ಮಟ್ಟಿಗೆ ಆದರೂ ದುಡ್ಡು ಇರಬೇಕು ಅಂತ ಪೋಯೆಟ್ ಹೇಳ್ತಾ ಇದ್ದಾರೆ. ಆ್ಯಂಡ್ ದಿಸ್ ಈಸ್ ಆಲ್ ರಾಂಗ್. ಕೆಲವೊಂದಿಷ್ಟು ತಪ್ಪುಗಳನ್ನು ಕುರಿತು ಅವರು ಹೇಳ್ತಾ ಇದ್ದಾರೆ. ಸಮಾಜದಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಇದ್ದಾವೆ. ಅದೇನಪ್ಪ ಅಂದರೆ ಬ್ರೆಡ್ ಶುಡ್ ಬಿ ಫ್ರೀ, ಶೆಲ್ಟರ್ ಶುಡ್ ಬಿ ಫ್ರೀ. ಬ್ರೆಡ್ ಅಂದರೆ ಇಲ್ಲಿ ಆಹಾರ ಅಂತೇಳಿ ನಾವು ಹೇಳ್ಬೋದು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನ ಒಂದು ಹೊಟ್ಟೆಯನ್ನು ತುಂಬಿಸಿಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಆಹಾರ ಫ್ರೀಯಾಗಿ ಸಿಗಬೇಕು. ಆ ಒಂದು ಆಹಾರಕ್ಕಾಗಿ ಅವನು ಹಾತೊರಿಬಾರ್ದು. ಊಟನೇ ಸಿಗ್ತಾ ಇಲ್ಲ ಅಂತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ಇರಬಾರ್ದು. ಪ್ರತಿಯೊಬ್ಬರಿಗೂ ಊಟ ಸಿಗಬೇಕು. ಶೆಲ್ಟರ್ ಶುಡ್ ಬಿ ಫ್ರೀ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವಾಸಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಒಂದು ವಸತಿ ಇರಲೇಬೇಕು. ಯಾಕೆಂದರೆ ಇವೆಲ್ಲ ಬೇಸಿಕ್ ನೀಡ್ಸ್ ಆಗಿದ್ದಾವೆ. ವಿಥೌಟ್ ಬೇಸಿಕ್ ನೀಡ್ಸ್ ಹೌ ಕ್ಯಾನ್ ಎ ಪರ್ಸನ್ ಲೀಡ್ ಹೀಸ್ ಲೈಫ್ ಇನ್ ದಿಸ್ ಸೊಸೈಟಿ. ಹಾಗಾಗಿನೇ ಈ ಒಂದು ಬ್ರೆಡ್ ಇರ್ಬೋದು, ಶೆಲ್ಟರ್ ಇರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಫ್ರೀಯಾಗಿ ಸಿಗಬೇಕು ಅಂತ ಪೋಯೆಟ್ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನೋಡಿ ಫೈರ್ ಶುಡ್ ಬಿ ಫ್ರೀ. ಬೆಂಕಿ ಅಂತಕ್ಕಂಥದ್ದು ಇಲ್ಲಿ ಫೈರ್ ಅಂದರೆ ನಾವು ಬೆಳಕು ಅಂತೇಳಿ ಅರ್ಥ ಮಾಡ್ಕೋಬೋದು. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನ ಮನೆಯಲ್ಲಿ ಬೆಳಕು ಅಂತಕ್ಕಂಥದ್ದು ಇರಲೇಬೇಕು. ಸೊ ಈ ಒಂದು 3 ಬೇಸಿಕ್ ಥಿಂಗ್ಸ್ ಏನಿದ್ದಾವೆ, ಬ್ರೆಡ್ ಇರ್ಬೋದು, ಶೆಲ್ಟರ್ ಇರ್ಬೋದು, ಫೈರ್ ಇರ್ಬೋದು, ಇವು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಫ್ರೀ ಆಗಿ ಸಿಗಬೇಕು. ಅದಕ್ಕಾಗಿ ಮನುಷ್ಯ ತೊಂದರೆಗೆ ಒಳಗಾಗಬಾರ್ದು ಅಂತ ಪೋಯೆಟ್ ಹೇಳ್ತಾ ಇದ್ದಾರೆ. ಟು ಆಲ್ ಆ್ಯಂಡ್ ಎನಿಬಡಿ ಆಲ್ ಓವರ್ ದ ವರ್ಲ್ಡ್. ಜಗತ್ತಿನಲ್ಲಿರ್ತಕ್ಕಂತಹ ಆಲ್ ಆ್ಯಂಡ್ ಎನಿಬಡಿ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅಂತ ನೋಡಿ. ಮತ್ತೆ ಅವರು ಹೇಳ್ತಾ ಇದ್ದಾರೆ ಆಲ್ ಆ್ಯಂಡ್ ಎನಿಬಡಿ. ಜಗತ್ತಿನಲ್ಲಿ ವಾಸ ಮಾಡ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆಲ್ ಓವರ್ ದ ವರ್ಲ್ಡ್, ಅವನು ಎಲ್ಲೇ ವಾಸವಾಗಿರಲಿ, ಯಾವುದೇ ದೇಶ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಭಾಷೆಯನ್ನು ಅವನು ಮಾತನಾಡ್ತಾ ಇರಲಿ, ಈ ಒಂದು ಬೆಳಕು ಇರ್ಬೋದು, ಊಟ ಇರ್ಬೋದು, ವಸತಿ ಇರ್ಬೋದು, ಪ್ರತಿಯೊಬ್ಬರಿಗೂ ಉಚಿತವಾಗಿಯೇ ಸಿಗಬೇಕು ಅಂಥೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ವಿ ಮಸ್ಟ್ ರೀಗೇನ್ ಅವರ್ ಸ್ಯಾನಿಟಿ ಅಬೌಟ್ ಮನಿ. ನಾವು ಈ ಒಂದು ದುಡ್ಡಿನ ಬಗ್ಗೆ ಇರ್ತಕ್ಕಂತಹ ಹುಚ್ಚುತನವನ್ನು ಏನು ಹಚ್ಕೊಂಡು ಬಿಟ್ಟಿದ್ದೇವೋ ಅದರ ಬಗ್ಗೆ ಮತ್ತೊಂದು ಸಾರಿ ನಾವು ಥಿಂಕ್ ಮಾಡಬೇಕು. ಯಾವುದು ಸರಿ, ಯಾವುದು ತಪ್ಪು, ದುಡ್ಡನ್ನು ಎಷ್ಟರ ಮಟ್ಟಿಗೆ ದುಡ್ಡಿಗೆ ನಾವು ಬೆಲೆ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಥಿಂಕ್ ಮಾಡಬೇಕು ಅಂತ ಪೋಯೆಟ್ ಹೇಳ್ತಾ ಇರತಕ್ಕಂಥದ್ದು ಈ ಲೈನಲ್ಲಿ. ಬಿಫೋರ್ ವಿ ಸ್ಟಾರ್ಟ್ ಕಿಲ್ಲಿಂಗ್ ಒನ್ ಅನದರ್ ಅಬೌಟ್ ಇಟ್ ಈಸ್ ಒನ್ ಥಿಂಗ್ ಆರ್ ದ ಅದರ್. ಈ ಒಂದು ದುಡ್ಡಿಗೋಸ್ಕರ ನಾವು ನಮ್ಮ ಸುತ್ತಮುತ್ತ ವಾಸ ಮಾಡ್ತಕ್ಕಂತಹ ಜನಗಳಿಗೇನೆ ಮೋಸ ಮಾಡ್ತಾ ಇದ್ದೇವೆ. ಅವರನ್ನು ಕೊಲ್ಲಲಿಕ್ಕೂ ಕೂಡ ನಾವು ಹಿಂಜರಿಯೋದಿಲ್ಲ ಅಂತಕ್ಕಂಥದ್ದನ್ನು ಪೋಯೆಟ್ ಹೇಳ್ತಾ ಇದ್ದಾರೆ. ನಾವು ನೋಡ್ತೇವೆ ಕೇವಲ 10-20 ರೂಪಾಯಿಗೆ, 100 ರೂಪಾಯಿಗೆ, 1000 ರೂಪಾಯಿಗೂ ಕೂಡ ಕೊಲೆ ಆಗ್ತಕ್ಕಂತಹ ಘಟನೆಗಳನ್ನು ಪ್ರತಿನಿತ್ಯವೂ ಕೂಡ ನಾವು ನ್ಯೂಸ್ ಪೇಪರಲ್ಲಿ ಒಂದಲ್ಲ ಒಂದು ನ್ಯೂಸ್ ಪೇಪರಲ್ಲಿ ನೋಡ್ತಾನೆ ಇರ್ತೇವೆ. ಇಂತಹ ಘಟನೆಗಳು ನಡೀತಕ್ಕಂಥದ್ದು ಈ ಒಂದು ದುಡ್ಡಿನಿಂದಾಗಿಯೇ. ಈ ರೀತಿಯ ಘಟನೆಗಳು ಜಗತ್ತಿನಲ್ಲಿ ನಡೀಬಾರ್ದು ಅಂತಕ್ಕಂತಹ ಒಂದು ಆಶಯವನ್ನು
ವಿಷಯವನ್ನು ಪೋಯಿಟ್ ಇಲ್ಲಿ ಈ ಒಂದು ಪೋಯಮ್ ಮೂಲಕ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಪೋಯಿಟ್ ಅವರು ಇಲ್ಲಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜೀವನ ಮಾಡಲಿಕ್ಕೆ ದುಡ್ಡು ಅಂತಕ್ಕಂಥದ್ದು ಬೇಕು, ಅದನ್ನು ನಾವು ಗಳಿಸೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಆ ದುಡ್ಡಿನ ಹಿಂದೆ ನಾವು ಬೆನ್ನತ್ತಿ ಹೋಗಬಾರ್ದು, ಅತಿ ಆಸೆಯನ್ನು ಹೊಂದಬಾರದು. ದುಡ್ಡನ್ನು ಸಂಪಾದನೆ ಮಾಡುವ ಉದ್ದೇಶದಿಂದ ಬೇರೆಯ ಜನಗಳಿಗೆ ನಾವು ಮೋಸ ಮಾಡಬಾರದು, ಬೇರೆಯವರಿಗೆ ತೊಂದರೆ ಆಗದಂತೆ ಆ ದುಡ್ಡನ್ನು ಗಳಿಸಬೇಕು, ಅದು ಹುಚ್ಚುತನ ಆಗಬಾರದು ಅಂತಕ್ಕಂತಹ ಒಂದು ಮೆಸೇಜನ್ನು ಪೋಯೆಟ್ ಈ ಒಂದು ಪೋಯಮ್ ಮೂಲಕ ನಮಗೆ ಕೊಡ್ತಾ ಇದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.